ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ. ಗಡಿಬಿಡಿ ಮಾಡುವ ಸಂಗೀತಳ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಎಲ್ಲರೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಒಳಗೆ ಹೋಗೋಣ. ಡೈಲಿ ಲಾಗ್ ನೋಡೋಣ, ಶಾರ್ಟ್ಸ್ ನೋಡೋಣ, ಮತ್ತೆ ರಿಮೇಕ್ ಸಾಂಗ್ ನೋಡೋಣ, ಮತ್ತೆ ಪ್ರೀತಿಯಿಂದ ಎಲ್ಲರ ಜೊತೆ ಹೆಂಗಿರೋದ ನಮ್ಮ ಲಾಗ್ ಒಳಗೆ ನಿಮ್ಗೆ ನೋಡಕ್ಕೆ ಸಿಗ್ತದೆ. ನೋಡ್ರಂತೆ ನೀವು. ಮತ್ತೆ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಏನೇನಾಗ್ತದೆ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನೋಡಕ್ಕೆ ನನ್ನ ಜೊತೆ ರೆಡಿ ಇದ್ದೀರಲ್ಲ? ನಡೀರಿ. ಆಮೇಲೆ ಶುಭೋದಯ. ಅಲ್ಸಂಬಿ ಕುದೀಲಿಕ್ಕೆ ಇಡ್ತೀನಿ. ಚಾಯ್ ರೆಡಿ ಅದ, ಹಾಲು ಕಾಶ್ ಆಯ್ತು, ಹಲ್ಲು ಉಜ್ಕೊಳಕ್ಕೆ ರೆಡಿ. ಈಗ ಬ್ರಷ್ ಆಯಿತು. ಎಷ್ಟು ಒಳ್ಳೆ ವಾತಾವರಣ ಇದೆ ಹೊರಗಡೆ. ಎಲ್ಲರೂ ವಾಕಿಂಗು ಮಾಡ್ತಾ ಇದ್ದಾರೆ. ನನಗೂ ಎಕ್ಸಸೈಸ್ ಮಾಡೋದಿದೆ ಈಗ. ಶುಭೋದಯ ಅಭಿಮಾನಿಗಳೇ. ಕುದೀತಾ ಇದೆ. ಶಾಂಭವಿನು ಬೇಗ ಹೋಗ್ತದೆ. ಮತ್ತೆ ಸೈಕಲ್ ತಗೊಂಡು ಹೋಗ್ತಾಳೆ ಈಗ. ಬಿಸಿ ಬಿಸಿ ನೀರು ಕುಡಿಯೋಣ ಬನ್ನಿ. ಪಟ ಚಾಯ್ ಕುಡಿದು ಹೋಗೋಣ. ಎಕ್ಸಸೈಸ್ ಮಾಡೋದಿದೆ. ಬೀಗಳು ಗಿಡದಾಗ ಬಂದು ಕೂತಾವ. ಸ್ವಲ್ಪ ಊಟ ಕೊಡೋಣ ಅವರಿಗೆ. ಏನೇನು ತೊಗೊಂಡಿದ್ದೀನಿ ನೋಡಿ. ನಾ ಹಿಂಗೆ ಚಿನ್ಮುರಿ ತಿಂತೆಲ್ಲ, ಅವ್ರಿಗೂ ಚಿನ್ಮುರಿ ಇಟ್ಕೊಂಡೇನೆ. ಮತ್ತು ಸ್ವಲ್ಪ ನೋಡೋಣ, ಆವಾಜ್ ಮಾಡ್ತಾ ಇದ್ದಾವೆ ಭಾಳ. ಆಮೇಲೆ ಸ್ಪೀರಲ್ಗೆ ಸ್ವಲ್ಪ ಶೇಂಗಾ. ನನ್ನ ಸಲುವಾಗಿ ಏನೋ ಬಂದೈತಂತ. ಇವಳು ಮೇಲೆ ಹೋಗಿ ಬಂದ್ಲು. ಮತ್ತು ಮ್ಯಾಲಿಂದ ಏನು ತಂದಿದ ಅಂತಂದ್ರೆ ನನ್ನ ಸುಮಟಿಗೆ ಜೆಂಡು ಬಾಮ್ ಡಬ್ಬ ತಂದಿರ್ಬೇಕು ಕಂತ. ಕಣ್ ಮುಚ್ಚಿ ಮೊದಲ ಕಣ್ಣೆಲ್ಲ ತೋರಿಸ್ತಾನೆ, ಆಮೇಲೆ ಕೈಲೇ ಫೀಲ್ ಮಾಡಿ ಏನಂತ ಹೇಳಿ ಕಣ್ ಬಿಚ್ಚಾಕ್ ಹೋಗ್ಬೇಡ. ಓಕೆ, ಫೀಲ್ ಮಾಡು. ರಿಂಗಿ ವಾವ್, ಎಷ್ಟು ಮಸ್ತ್ ಐತಿದ್ದು ರಿಂಗ್. ನನಗೆ ಭಾಳ ಇಷ್ಟ. ನನ್ನ ಫೇವ್ರೇಟ್ ಗೇಮ್. ಬೇಡ ಮುಖದ ಮೇಲೆ ಹೋಗಿ ಬಿತ್ತಂದ್ರೆ ಬಾಸುಂಡಿ ಹಂಗೆ ಆಗೋದು ಬೇಡ. ಗುಬ್ಬಿ ಕಾಲೇಜಿಗೆ ಹೋಗಕ್ಕೆ ರೆಡಿ ಆಗತ್ತದೆ. ಸೈಕಲ್ ತೊಗೊಂಡು ಇವತ್ತು ಮತ್ತೆಲ್ಲ ಚಾಕ್ಲೇಟ್ಸ್ ಅದು ಇಟ್ಕೋಬೇಕಾ. ಮತ್ತು ಶಾಂಭವಿಗೆ ನನ್ನ ಕಡೆಯಿಂದ ಭಾಳಷ್ಟು ಧನ್ಯವಾದ ಹೇಳ, ಹಿಂಗೆ ಬೈದಿ ಸಲುವಾಗಿ. ಎಕ್ಸಸೈಸ್ ನಾವು ರೆಡಿ ಇದೀವಿ. ಬರ್ರಿ ನೀವು ನನ್ನ ಜೊತೆ ಎಕ್ಸಸೈಸ್ ಮಾಡಿ. ಆರೋಗ್ಯಕ್ಕೆ ಭಾಳ ಒಳ್ಳೆಯದ. ಎಷ್ಟು ಹ್ಯಾಪಿಯಾಗಿ, ಎಷ್ಟು ನೀವು ನಗ್ನಗ್ತಾ ಪ್ರೀತಿಯಿಂದ ಇರ್ತೀರಾ. ಆ ಎಕ್ಸಸೈಸ್ ಮಾಡೋ ಮಜಾನ ಬೇರೆ ಇರ್ತದೆ. ಎಕ್ಸಸೈಸ್ ಮಾಡಿದ್ಮೇಲೆ ನೋಡಿ ನೀವು ಹೆಂಗಿರ್ತೀರಾ. ಏನು ಎಕ್ಸಸೈಸ್ ಮಾಡ್ತಾ ಇದ್ದೀನಪ್ಪ ಈಗಂತೂ ನಾನಂತೂ. ನೀವು ಮಾಡಿ ಮನೆಯೊಳಗೆ ಟೈಮ್ ತಕ್ಕೊಂಡು ನಿಮ್ಮ ಸಲುವಾಗಿ ಆರೋಗ್ಯ ಆಮೇಲೆ ತಿಂಡಿ ಮಾಡ್ತಿ. 9 ಗಂಟೆ ಆಗ್ಲಿಕ್ಕೆ ಬಂತು. ಶಾಂಭವಿನೂ ರೆಡಿ ಆಗಿದ್ದಾಳೆ ಹೋಗಕ್ಕೆ. ನಂದು ಚಾಯ್ ಶಾಂಭವಿ ರೆಡಿ ಮಾಡ್ತಾ ಇದ್ದಾರೆ ಅಂತ ನೋಡು. ಹುಷಾರಾಗಿ. ಏನ್ರಿಪ್ಪ ಬೆಳಿಗ್ಗೆ ಎದ್ದು ಕೂಡಲೇ ಸ್ನಾನಕ್ಕದು ಹೋಗೋರದೇ ರೀ. ಇನ್ನು ತಿಂಡಿ ಹಾಲು ಕುಡಿ ಬರಲ್ಲ. ನಾ ಅದಕ್ಕೆ ಬೆಳಿಗ್ಗೆ ನಿಮ್ಗೆ ಹಾಲು ಕುಡೀರಿ ಅಂತೇನೆ. ಆಮೇಲೆ ಹಿಂಗೆ ಲೇಟ್ ಆದ್ಮೇಲೆ ತಿಂಡಿ ಟೈಮ್ ಆಗ್ತೈತೆ. ಮಗಳ ಚರ್ಚೆ ನಡೆದ ಯಾವ ಕಡೆಯಿಂದ ಹೋಗೋದು ಏನು ಅಂತ. ಎಷ್ಟೊಂದು ಕಾಳಜಿಯಿಂದ ಮಗಳು ಹೋಗೋ ತನಕ ಅಪ್ಪಾಜಿ ಎಷ್ಟೊಂದು ಒತ್ತಡಗಳು ಇದ್ರು ಸಹಿತ ನೋಡಿ ಆಂಟಿ ಎಲ್ಲ ಕಸ ಒರೆಸ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ. ಬರ್ತಾರಲ್ಲ, ಒಂದು ತಾಸು ಬರ್ತೀವಿ ಅನ್ನೋತಾರ ಅಪ್ಪ. ಟೈಮ್ ಆಗದ 10 ಗಂಟೆ ಆಗ್ಲಿಕ್ಕೆ ಬಂದದ. ನಂಗೂ ಸ್ವಲ್ಪ ಕೆಲಸ ಮಾಡೋದೈತಿ. ಈಗ ನಾನು ಶೇಂಗಾ ಚಟ್ನಿ ಮಾಡ್ತಾ ಇದ್ದೀನಿ. ಶೇಂಗಾ ಚಟ್ನಿ ನಮಗೆ ಮನೆ ಒಳಗೆ ಖಾಲಿ ಆಗೈತಿ. ಅದಕ್ಕೆ ಶೇಂಗಾ ಚಟ್ನಿ ಮಾಡ್ತೀನಿ. ಹುಡುಗರಿಗೂ ಇಷ್ಟ ಆಗ್ತದೆ. ಮತ್ತೇನು ಮಾಡ್ತಾ ಇದ್ದೀನಿ ಗೊತ್ತಾ? ಗುರುಳಿ ಚಟ್ನಿ ಮಾಡ್ತಾ ಇದ್ದೀನಿ. ಇನ್ನು ಸಂಕ್ರಾಂತಿ ಇನ್ನೂ ಟೈಮ್ ಇದೆ. ಆದ್ರೂ ನಮ್ಮ ಮನೆ ಒಳಗೆ ಮೊದಲು ತೊಗೊಂಬಂದಿದ್ದದ ಎಲ್ಲ ಮೊಸರು ಜೊತೆ ಎಲ್ಲ ತಿನ್ನಾಕ ಮಾಡ್ತೀನಿ. ಎಲ್ಲರೂ ಇಷ್ಟಪಟ್ಟು ತಿಂತೀವಿ ನಾವು. ಅಲಸಂಬಿ ಕುದಿಸಿ ಇಟ್ಟಿದ್ದೀನಿ. ಅಲಸಂಬಿ ಸಾರು ಮಾಡಬೇಕು. ಭಾಳ ಟೇಸ್ಟಿ ಆಗ್ತದೆ. ಬಿಸಿ ಬಿಸಿ ರೊಟ್ಟಿ ಮಾಡ್ಕೋತೀನಿ. ನಮ್ಮ ಅಭಿಮಾನಿ ದೇವ್ರೊಬ್ರ ಕಮೆಂಟ್ ಮಾಡ್ಯಾರ ನೋಡಿ. ನಿಮ್ದು ಊರು ಯಾವ್ದಂತ ಕೇಳಿದಾರ. ನಿಮ್ದು ಊರು ಯಾವ್ದಂತ ಕೇಳಿದಾರ ನೋಡ್ರಿ ಒಬ್ರ. ಸೌಮ್ಯ ಅಂತೇಳಿ. ಯಾಕಂದ್ರೆ ಸಂಕ್ರಾಂತಿ ಬೇರೆ ಬಂದದ. ಅದಕ್ಕೆ ಮುಂಚೆನೂ ಸ್ವಲ್ಪ ಏನ್ ಪಟ ನಮ್ದು ಮುಗಿಸೋರದೇರೋ ಏನಿಲ್ಲ. ಬೇಗ ಮುಗಿಸ್ಕೊಡ್ರಿ. ಯಾಕಂದ್ರೆ ನಮ್ಗೆ ಇದ್ರೋಗಾದ್ರೂ ಭಾಳ ನಮ್ಮ ಕೆಲ್ಸಗಳು. ಎಷ್ಟು ಜನ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಇವತ್ತು ಫಾಸ್ಟ್ ಆಗೋದು ನಮ್ಮ ಕೆಲಸ. ರಾಜೂರು ಇವತ್ತು ಬಂದಿದ್ದಾರೆ. ಅವರು ಕೆಲಸ ನಡೆಸಿದಾರ. ಇವತ್ತು ಫಾಸ್ಟ್ ಬೇಗ ಪಟ ಮಾಡ್ಕೊಡ್ತೀವಿ ರೀ ಮೇಡಮ್ ಅನ್ನತ್ತಾರ. ರೊಟ್ಟಿ ಬೇಗ ಮಾಡ್ಬೇಕಂತ ಇದ್ದೀನಿ. ಟೈಮ್ ಬೇರೆ ಆಗೈತಿ. 12 ಆಗ್ಲಿಕ್ಕೆ ಬಂದಾಗ ಪಟ್ ರೊಟ್ಟಿ ಮಾಡ್ಕೊತೀನಿ. ಸಮ್ಮನು ಬರೋಕದಾಗ ಪಾಪ ಸೈಕಲ್ ತೊಗೊಂಡು ಹೋಗ್ಯಾಳ. ಅನ್ನ ಬಾಯ್ಲ್ ಆಗ್ತಾ ಇದ್ದೀವಿ ಇಲ್ಲಿ. ಮತ್ತು ಇಲ್ಲಿ ಕಿಟಕಿ ಒಳಗೆ ಪೇಂಟ್ ನಡ್ದದ ನೋಡಿ. ಟೈಮ್ 12:30 ಆಗೈತಿ. ಮತ್ತು ಆಂಟಿ ಕೆಲಸ ಮುಗಿಸ್ಕೊಂಡ್ರಿ. ಈಗ ಅವರು ಸ್ವಲ್ಪ ಬಿಸಿ ರೊಟ್ಟಿ ಮಾಡಿದ್ದೆ ತಿಂದರು.
ಟೈಮ್ 1 ಗಂಟೆ ಆಗಲಿ ಬಂದದ. ನಾ ಈಗ ಊಟ ಮಾಡ್ತಾ ಇದ್ದೀನಿ. ಊಟ ಮತ್ತು ತಿಂಡಿ ಎರಡೂ ನಂದು ಒಮ್ಮೆ ಆಗ್ತದೆ ನೋಡಿ. ಈಗ ಎಲ್ಲರೂ ಬೈಯಕ್ಕೆ ಹೋಗ್ಬೇಡಿ ನನಗೆ, ಯಾಕಂದ್ರೆ ತಿಂಡಿ ಮಾಡಲ್ಲ ಏನಿಲ್ಲ ಅಂತ ಹೇಳಿ ಅನ್ನಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಭಾಳ ಕೆಲಸ ಅದಾವೆ ಮನ್ಯಾಗ, ಭಾಳ ಜನ ಬರ್ತಾ ಇದ್ದಾರೆ, ಎಲ್ಲ ಕಡೆ ನೋಡ್ಬೇಕಾಗ್ತದೆ. ಆಮೇಲೆ ಈಗ ಬಿಸಿ ಬಿಸಿ ರೊಟ್ಟಿ ಮಾಡಿದೆ, ಬಿಸಿ ರೊಟ್ಟಿ ಅದಾವ. ಚಿನ್ನೂ ಬರ್ತಾರೆ, ತಿಂತಾರೆ. ಶಾಂಭವಿನೂ ಬಂದಿದ್ದಾಳೆ, ಅವ್ರಿಗೂ ಊಟ ಕೊಡ್ತೀನಿ. ನಾನು ಸ್ಟಾರ್ಟ್ ಮಾಡ್ತೀನಿ. ಈಗ ನಂಗಂತೂ ಭಾಳ ಹಸಿವಾಗೈತೆ. ದೂರಿ ಆಯಿತು. ಅಣ್ಣ ತಂಗಿ ಚರ್ಚೆ ನಡೆಸ್ಯಾರ. ಎಷ್ಟೊಂದು ಡಿಸ್ಕಸ್ ಅದು ತೆಗೆದ್ರು ನಾ ಯಾಕೆ ನಡ್ಗಾತೆ ನಾನು ಆಫೀಸ್ ಕೆಲಸ ಮಾಡೋ ಟೈಮ್ದಾಗ ಓ ಎಲ್ಲ ಬಂತು ನಮ್ದು. ಈಗೆಲ್ಲ ಇಳಿಸೋದು ಪನ್ನಾಡಿಗೆ ಅದು ಇದೆಲ್ಲ ತೆಗೆದಿಡವ್ರಿ. ನಾವು ಎಷ್ಟೊಂದು ಸಾಮಾನು ಏನೇನು ತರಿಸ್ತಾ ಇದ್ದಾರೆ. मग ते तुम्ही यूज केला तर चालतंय, नाही म्हटला तर त्याच्यापेक्षा खाली हे ಏನಾಯ್ತು ಹಿಂಗ್ಯಾಕೆ ಮಾಡತ್ತಿ ಒಮ್ಮೆ? ಹಾ ಯಾಕ? ಏನ್ ಟೆನ್ಷನ್ ನಿನಗ? ಅಮ್ಮ ಒದರ್ಬೇಡ್ರಂಗ. ಇಷ್ಟ ಪ್ರೀತಿಯಿಂದ ಮಾತಾಡಿದ್ರು ಒದರ್ಬೇಡ್ರಿ ಅಂತೇರಂದ್ರೆ ಎಲ್ಲರಿಗೂ ಚಾಯ್ ರೆಡಿ ಅದ. ಮತ್ತೆ ಗ್ಲಾಸಾಗ ಹಾಕೋಣ. ಆಯ್ತು, ಅವ್ರದ್ದು ಕೆಲಸ ಮುಗಿಯಾಕ ಬಂದದ. ಈಗ ಬೇಡ ಅಂತ ಅದಕ್ಕೆ ಸ್ವಲ್ಪ ಜ್ಯೂಸ್ ಕೊಡ್ತಾ ಇದ್ದೀನಿ. ನಿಮ್ಗೆ ಚಾ ಬೇಡ ಅಲ್ಲ? ಇತ್ತು ಇಲ್ಲಿ ಮೇಲೆ ಹಚ್ಚಾರಿ ಅವ್ರಿಗೆ ಕೊಟ್ಟು ಬರೋಣ. ಏ ಚಿನ್ನು ಸ್ವಲ್ಪ ಹಾಲು ಕುಡಿತಾರಂತ ಕೊಟ್ಟು ಬರೋಣ, ನಡೀರಿ ರೀ. ಮತ್ತೇನು ನಾವು ಅದ್ರ ಅಂತ ಇದ್ರಿ ಪೌಡದಿಂದ ಹಿಂಗೆ ಇದು ಮಾಡ್ತೇವ್ರಿ ಏನು ಅಂತ. ಎಷ್ಟು ಫಾಸ್ಟ್ ಆದರೂ ಮಾಡ್ತಾರೋ ಏನು. ಕ್ಲಾಸು ಪುರಿಯೋಣ ಅಂತ ಅಪ್ಪು ತಂದಿದ್ದಾನ. ಒಂದು ಸ್ವಲ್ಪ ಶೇಂಗಾ ಅವರು ಎಲ್ಲ ಕೆಲಸ ಆಯ್ತು ಅವ್ರದ್ದು. ಮತ್ತು ಒಂದು ಸ್ವಲ್ಪ ಎಲ್ಲರಿಗೂ ಕೊಡೋಣ ಅಂತ. ಎಷ್ಟು ದಿನ ನಮ್ಮ ಮನೆಯೊಳಗೆ ಕೆಲಸ ಮಾಡ್ತಾರೆ ಪಾಪ. ಇನ್ನೊಂದು 4 ದಿನ ಮಾಡ್ತಾರೆ ಅವ್ರವ್ರ ಮನೆಗೆ ಅವ್ರಿಗೂ. ಇವತ್ತು ಹಿಂಗೆ ಮುಗೀತದ್ರಿ ಒಂದು ಥರ ಮಾಡಿಕೊಟ್ಟಿದ್ದೀನಿ. ಪಾಪ ಇಷ್ಟ ತಿಂತ ಇದ್ದಾರೆ. ಮತ್ತು ಎಲ್ಲ ಸೆಂಟ್ರಿಂಗ್ ಇದು ಕಂಬ ಎಲ್ಲ ಹಾಕ್ತಾ ಐರನ್ದ ಅವ್ರಿಗೂ ಸ್ವಲ್ಪ ಕೊಟ್ಟು ಬರೋ ನಡೀರಿ. ಓ ಥೋಡ ಸ ಖಾಲಿ ಅರೆ ಆಯ್ತಾ ಇವ್ರದ್ದು ಬಸಣ್ಣ? ಆಯ್ತಾ ನಿಮ್ದ? ಆಯ್ತಾ? ಒಂದು ಸ್ವಲ್ಪ ತಿನ್ನ ತಗೊಂಡ್ರಲ್ಲ, ಹೋಗಿ ತಿನ್ನೋಗೀಗ ಖಾಲು. ಏನೇನು ಸಾಮಾನು ತೊಗೊಂಬಂದ್ರು ನೋಡಿ. ಇದೆಲ್ಲ ಮತ್ತು ಈ ಜೋಕಾಲಿದು ಅದು ಇದು ಎಲ್ಲ ಸಾಮಾನು. ನಮ್ಮ ಮನೆಯೊಳಗೆ ಸಂಕ್ರಾಂತಿ ಹಬ್ಬಕ್ಕೆ ತರಕಾರಿ ಬಂದೈತೆ, ಹಂಗೆ ಬಂದೈತೆ ನೋಡ್ರಿ. ತರಕಾರಿ ಅಷ್ಟೊಂದು ತೊಗೊಂಬಂದ ನೋಡಿ ಚಿನ್ನು. ತರಕಾರಿ ಬೇಕಾಗಿತ್ತು ನಮಗೆ, ಮತ್ತು ತೊಗೊಂಬಂದ್ರು. ಎಲ್ಲ ತೆಗೆದಿರ್ತೀನಿ. ಈಗ ನನಗೂ ಭಾಳ ಟಯರ್ಡ್ ಆಗೈತಿ. ಟೈಮು ಆಯಿತು. ರಾತ್ರಿ 8 ಗಂಟೆ ಆದರೂ ಚಿನ್ನು ಒಳಗೆ ಬರ್ಬಾರ ನೋಡಿ ಮನ್ಯಾಗ. ಚಿನ್ನು ಬರಲ್ಲ, ಇನ್ನೂ ಕೆಲಸ ಮಾಡ್ಕೊತೀರಿ ಹೇಳವ್ರ. ಹಂಗೆ ತರಕಾರಿ ಎಲ್ಲ ಇಟ್ಟಿದ್ದಾರೆ. ಎಷ್ಟು ಜನ ಕೆಲಸದವರು ಬೆಳಗ್ಗೆಯಿಂದ ಸಾಯಂಕಾಲದವು ಎಷ್ಟೊಂದು ಕೆಲಸ ಇಲ್ಲ ನೋಡಿ. ಬಂದ್ರಲ್ಲ ಹಿಂಗದ ನೋಡಿ ಮನೆ ಒಳಗೆ. ಮಾಡ್ಕೊಳ್ಳೋದ ಅಷ್ಟೊಂದು ಈಸಿ ಇಲ್ಲ. ಪಟ 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 ಎಲ್ಲ ಮಾಡ್ಬೇಕಾಗ್ತದೆ. ಭಾಳಷ್ಟೆಲ್ಲ ಕೆಲಸ ಮಾಡಿಕೊಂಡು ಚಿನ್ನೂ ಬಂದ್ರೀಗ. ಇಲ್ಲದ ನೋಡಿ ಚಿನ್ನು ಇಲ್ಲ ನಂಗೆ ನಡೆಯಲ್ಲ. ಮತ್ತು ನಾವು ವಿಡಿಯೋ ಇಲ್ಲೇ ಮುಗಿಸ್ತೀವಿ. ಈಗ ವಿಡಿಯೋ ಇಷ್ಟ ಆಗ್ತದೆ ನಮ್ಗೆ ಗೊತ್ತದ. ನಮಗಂತೂ ಭಾಳ ನಿಧಿ ಬಂದಿದ್ದಲ್ಲ ಚಿನ್ನು. ವಿಡಿಯೋ ನೋಡ್ರಿ, ಇಷ್ಟ ಆಗ್ತದೆ ನಿಮ್ಗೆ. ಅದ್ರ ಜೊತೆ ನಮ್ಮ ಶಾರ್ಟ್ಸ್ಗಳು ಬಿಟ್ಟೇವಿ ನೋಡ್ರಿ, ಕಾಮಿಡಿ ವಿಡಿಯೋಗಳನ್ನು ಬಿಟ್ಟೇವಿ. ಒಲ್ಲೆನಪ್ಪೋ ಹೆಂಡತಿ ಅದು ಬಿಟ್ಟೇವಿ. ಅದು ಎಲ್ಲರೂ ಶಾರ್ಟ್ಸ್ಗಳು ನೋಡ್ರಿ. ನಿಮ್ಮ ಸಲುವಾಗಿ ಕಾಮಿಡಿ ಟೈಮ್ ತಗೊಂಡು ಮಾಡಿದ್ದೀವಿ. ಇಷ್ಟ ಆಗ್ತದೆ ನಿಮ್ಗೆ.
ಮತ್ತೆ ಈ ವಿಡಿಯೋ ಇಲ್ಲಿ ಮುಗಿಸ್ತೇವಿ. ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಕಮೆಂಟ್ ಮಾಡ್ರಿ, ಮತ್ತೆ ವಿಡಿಯೋ ನೋಡಿ ಸಲುವಾಗಿ ಬಹಳ ಧನ್ಯವಾದ ನೋಡಿ. ಮತ್ತೆ ಈ ಕ್ಷಣ ನಮ್ದದ, ಎಂಜಾಯ್ ಮಾಡ್ರಿ.